ಹಲೋ ವೀಕ್ಷಕರೇ, ಇವತ್ತಿನ ದಿನ ನಾನು ಯಾವುದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಾನು ಪ್ರೊವೈಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಇವತ್ತು ಹೇಳಬೇಕನ್ನಿಸ್ತಾ ಇದೆ, ಅದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಈ ವ್ಯಕ್ತಿ, ನಾನು ಹೇಳಕ್ಕೆ ಹೊರಟಿರತಕ್ಕಂಥ ವ್ಯಕ್ತಿ ಇದೆಯಲ್ಲ, ಆ ವ್ಯಕ್ತಿ ನಿಮ್ಮಲ್ಲೂ ಕೂಡ ಒಂದು ದಿನ ಈ ವ್ಯಕ್ತಿನ ನೀವು ಕಂಡಿರ್ತೀರ. ನಿಮ್ಮ ಸುತ್ತಮುತ್ತಲಿನಲ್ಲಿ ಕೂಡ ನೀವು ಆ ವ್ಯಕ್ತಿನ ಕಂಡಿರ್ತೀರ. ನಿಮ್ಮ ನೆರೆ ಹೊರೆಯಲ್ಲಿ ಕೂಡ ಆ ವ್ಯಕ್ತಿನ ನೀವು ಕಂಡಿರ್ತೀರ. ನೋಡಿ, ನಾವು ನಮ್ಮ ಇಂಜಿನಿಯರಿಂಗ್ ಮಾಡಬೇಕಾದ್ರೆ, ನಮ್ಮ ಡಿಗ್ರಿ ಮಾಡಬೇಕಾದ್ರೆ ಒಂದು ಕನಸನ್ನು ಕಟ್ಕೊಂಡಿರ್ತೀವಿ. ನಾವು ಮಿಡ್ಲ್ ಕ್ಲಾಸ್ ಜನ ಏನಿರ್ತೀವಿ, ಒಂದು ಕನಸನ್ನು ಕಟ್ಕೊಂಡಿರ್ತೀವಿ. ಏನಪ್ಪ ಅಂದರೆ, ಒಂದು ಗೋರ್ಮೆಂಟ್ ಜಾಬ್ನ ತಗೋಬೇಕು, ಹೇಗಾದರೂ ಮಾಡಿ ಒಂದು ಗೋರ್ಮೆಂಟ್ ಜಾಬ್ನ ತಗೋಬೇಕು. ಅದಕ್ಕೆ ಡಿಗ್ರಿ ಆದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾವು ನಮ್ಮ ಡಿಗ್ರಿಗಳನ್ನ ಮುಗಿಸ್ಬಿಟ್ಟು, ಡಿಗ್ರಿ ಆದಮೇಲೆ ನಾವೇನು ಮಾಡ್ತೀವಿ, ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಸೇರಿಕೊಂಡು ಕೋಚಿಂಗ್ನ ತಗೊಂಡು ಓದ್ತಾ ಇರ್ತೀವಿ. ಏನಪ್ಪ ನಮ್ಮ ಮೇನ್ ಉದ್ದೇಶ ಏನಾಗಿರುತ್ತೆ, ಒಂದು ಗೋರ್ಮೆಂಟ್ ಜಾಬ್ನ ತಗೋಬೇಕು ಅಂತ. ನಾನು ಭೇಟಿ ಮಾಡತಕ್ಕಂಥ ವ್ಯಕ್ತಿ ಸರ್ವೇ ಸಾಮಾನ್ಯವಾಗಿ ನಾವೇನು ಮಾಡಿರ್ತೀವಲ್ಲ, ಮೊದಲು PUC ಮಾಡ್ತೀವಿ, ಡಿಗ್ರಿ ಮಾಡಾದ್ಮೇಲೆ ಹೀಗೆ ಕೋಚಿಂಗ್ಗಳನ್ನ ತಗೊಂಡು ಎಕ್ಸಾಮ್ಗಳನ್ನ ಬರೀತಿರ್ತೀವಿ. ಆ ವ್ಯಕ್ತಿನ ನಾನು ಭೇಟಿ ಮಾಡಿರ್ತೀನಿ. ಈ ವ್ಯಕ್ತಿ ಹೇಗೆಂದರೆ, ಮೊದಲು UPSCಗಾಗಿ ತಯಾರಿ ನಡೆಸ್ತಿರ್ತಾರೆ. UPSCಗೆ ಅವರು ತಮ್ಮ 27ನೇ ವಯಸ್ಸಲ್ಲಿ UPSC ತಯಾರಿನ ಸ್ಟಾರ್ಟ್ ಮಾಡ್ತಾರೆ. UPSCಯಲ್ಲಿ 2 ಸಲ ಪ್ರಿಲಿಮ್ಸ್ನ ಪಾಸ್ ಮಾಡಿರ್ತಾರೆ. ಮೇನ್ಸಿಗೆ ಕೂತಿರ್ತಾರೆ, ಬಟ್ ಮೇನ್ಸು ನಾನಾ ಕಾರಣಗಳಿಂದ ಮೇನ್ಸ್ನ ಅವರು ಕ್ಲಿಯರ್ ಮಾಡಲಿಕ್ಕಾಗಿರಲ್ಲ. ಹಾಗೆ ತಮ್ಮ 32ನೇ ವಯಸ್ಸಲ್ಲಿ ಅವರು UPSCನ ಸಾಕಪ್ಪ ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ. ನೋಡಿ, UPSCಗೆ ಜನರಲ್ ಕ್ಯಾಟಗರಿಗೆ ಬಂದುಬಿಟ್ಟು 32 ವರ್ಷ ಆಗಿರುತ್ತೆ. ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿ ಬಂದುಬಿಟ್ಟು ಶೆಡ್ಯೂಲ್ ಕ್ಯಾಸ್ಟಿಗೆ ಸೇರ್ತಕ್ಕಂಥ ವ್ಯಕ್ತಿ, SC. ಅವರಿಗೆ SCಗೆ ಬಂದುಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಗೆ 37 ವರ್ಷದ ತನಕನೂ ಅವಕಾಶಗಳನ್ನ UPSC ನೀಡ್ತಾ ಇರುತ್ತೆ. ಹೀಗೆ ಇವರು 37ನೇ ವಯಸ್ಸಲ್ಲೂ ಕೂಡ ಇವರು ತಮ್ಮ ಲಾಸ್ಟ್ ಅಟೆಂಪ್ಟ್ನ ಕೊಡ್ತಾರೆ. ಲಾಸ್ಟ್ ಅಟೆಂಪ್ಟ್ನ ಕೊಟ್ಟು ಪ್ರಿಲಿಮ್ಸ್ ಪಾಸ್ ಆಗುತ್ತೆ, ಬಟ್ ಮೇನ್ಸು ಆಗೋದಿಲ್ಲ. ಆ ಮೇನ್ಸ್ ಆಗದಿರೋದಕ್ಕೆ ಏನು ಮಾಡ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ, 37ನೇ ವಯಸ್ಸಾಯಿತು, ಮುಗೀತು ಅಂತ ಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಏನು ರೇಸ್ ಇದೆಯಲ್ಲ, ಆ ರೇಸಿಂದ ಹೊರಗೆ ಬರ್ತಾರೆ. ರೇಸಿಂದ ಹೊರಗೆ ಬಂದ್ಬಿಟ್ಟು ಈ ರೇಸಲ್ಲಿ ಇರಬೇಕಾದ್ರೆ ಏನು ಮಾಡ್ತಿರ್ತಾರೆ, ಡೈಲಿ ನ್ಯೂಸ್ ಪೇಪರ್ಗಳು ಬರ್ತಾ ಇರುತ್ತೆ. ಡೈಲಿ ನ್ಯೂಸ್ ಪೇಪರ್ನ ಓದ್ತಿರ್ತಾರೆ, ನೋಟ್ಸ್ಗಳನ್ನ ಮಾಡ್ತಿರ್ತಾರೆ, ಶಾರ್ಟ್ ನೋಟ್ಸ್ ಮಾಡ್ತಿರ್ತಾರೆ, ಎಸ್ಸೆಗಳಿಗೆ ತಯಾರಿ ನಡೆಸ್ತಿರ್ತಾರೆ, ಮೇನ್ಸ್ ರೈಟಿಂಗ್, ಆನ್ಸರ್ ರೈಟಿಂಗ್ನ ಮಾಡ್ತಿರ್ತಾರೆ, ಎಲ್ಲದೂ ಮಾಡ್ತಿರ್ತಾರೆ. ಎಲ್ಲದೂ ಆಗುತ್ತೆ, ಪ್ರಿಲಿಮ್ಸ್ ಆಗುತ್ತೆ, ಬಟ್ ಮೇನ್ಸ್ ಆಗಲ್ಲ. 37ನೇ ವಯಸ್ಸಿಗೆ ಮುಗಿದೋಗುತ್ತೆ. 38ನೇ ವಯಸ್ಸಿಗೂ ಕೂಡ ಅವರು ಅಪ್ಲೈನ ಮಾಡ್ತಾರೆ, ಬಟ್ UPSCನೇ ಅವ್ರನ್ನ ರಿಜೆಕ್ಟ್ ಮಾಡುತ್ತೆ. ನಿಮ್ಮ ಏಜ್ ಏನಿದೆಯಲ್ಲ ಅದು ಮುಗಿದೋಗಿದೆ, ನೀವಿನ್ನೂ ಯಾವುದೇ ಪ್ರಿಲಿಮ್ಸ್ಗಳಿಗೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು UPSCನೇ ಇವರ ಅಪ್ಲಿಕೇಶನ್ನ ತಗೊಳ್ಳೋದಿಲ್ಲ. ಮುಗಿದೋಗುತ್ತೆ. 38ನೇ ವಯಸ್ಸಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಸೇಮ್ ರೂಟೀನ್ ನಡೀತಾ ಇರುತ್ತೆ. ಏನು, ಡೈಲಿ ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ, ನ್ಯೂಸ್ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ, ಓದ್ತಾ ಇರಲ್ಲ. ಅಭ್ಯಾಸ ಆಗೋಗಿರುತ್ತಲ್ವ, ನ್ಯೂಸ್ ಪೇಪರ್ನ ಕಲೆಕ್ಟ್ ಮಾಡೋದು, ಓದೋದು, ಶಾರ್ಟ್ ನೋಟ್ಸ್ ಮಾಡೋದು, ಇನ್ನೊಂದು ಮಾಡೋದು ಅಭ್ಯಾಸ ಆಗೋಗಿರುತ್ತಲ್ವ. ಇವ್ರು ಏನು ಮಾಡ್ತಾರೆ, ನ್ಯೂಸ್ ಪೇಪರ್ಗಳನ್ನ ತಗೋತಿರ್ತಾರೆ, ಇಟ್ಕೊಂಡಿರ್ತಾರೆ. ಏನು ಅದಕ್ಕೆ ನೋಟ್ಸ್ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಏನು ಬಂದಿದೆ ಅಂತ ನೋಡ್ತಾ ಇರಲ್ಲ. ಈ ಟೈಮಲ್ಲಿ KPSC ಕಡೆಯಿಂದ ಒಂದು ನೋಟಿಫಿಕೇಷನ್ ಬರುತ್ತೆ. ಗೆಜೆಟೆಡ್ ಆಫೀಸರ್ಸ್ KS ಹುದ್ದೆಗಳಿಗಾಗಿ ಒಂದು ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಈಗ ಈ ವ್ಯಕ್ತಿಗೆ ಬಂದ್ಬಿಟ್ಟು 40 ವರ್ಷ. KPSCಯಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗೆ, ಮತ್ತು ಈ ವರ್ಷದಲ್ಲಿ ಏನಪ್ಪ ಅಂದರೆ 45 ವರ್ಷದ ತನಕನೂ ಅಪ್ಲೈ ಮಾಡ್ಬೋದು ಅಂತ ಒಂದು ರೂಲ್ ಇದೆ. ಈ ವರ್ಷ ಅದು ಸಡಿಲಿಕೆ ಕೊಟ್ಟಿದ್ದಾರೆ. ಈ ವರ್ಷದ ಕೊನೆ ತಿಂಗಳಲ್ಲಿ ನವೆಂಬರ್ ತನಕನೂ ಯಾವುದೇ ವೇಕೆನ್ಸಿಗಳಿಗೆ ಕಾಲ್ ಫಾರ್ ಮಾಡಿದರೂ ಕೂಡ ಈ ಸಡಿಲಿಕೆ ಇರುತ್ತೆ. 45 ವರ್ಷದ ತನಕನೂ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಈ ವ್ಯಕ್ತಿ ಇವತ್ತು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ನೋಟಿಫಿಕೇಷನ್ ನೋಡಿದೆ ಅಂತ ಕೇಳ್ತಾರೆ. ಯಾವ ನೋಟಿಫಿಕೇಷನು? KS ಕಡೆಯಿಂದ ನೋಟಿಫಿಕೇಷನ್ ಆಗಿದೆ, ಗೆಜೆಟೆಡ್ ಆಫೀಸರಿಗೆ ನೀನು ಅಪ್ಲೈ ಮಾಡು, ನೀನು ಚಿಕ್ಕ ವಯಸ್ಸು, ನೀನು ಓದ್ಬೋದು, ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಅಲ್ಲ ಗುರುವೇ, ಏನಕ್ಕೆ ಇದನ್ನು ಏನಕ್ಕೆ ಕೇಳ್ತಾ ಇದ್ದೀರಾ, ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಅವ್ರು ಅದಕ್ಕೆ ಹೇಳ್ತಾರೆ, ಹೌದು ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ನನಗಿನ್ನೂ 4 ವರ್ಷಗಳ ಕಾಲ ಟೈಮ್ ಇದೆ, ನಾನು ಅಪ್ಲೈ ಮಾಡ್ತೀನಿ, ಓದ್ತೀನಿ, ಬರಿತೀನಿ. ಅಲ್ಲ, ಇಷ್ಟು ಜಂಜಾಟದ ಬದುಕಲ್ಲಿ ನೀವು ಹೇಗೆ ಅಪ್ಲೈ ಮಾಡ್ತೀರಾ, ಹೇಗೆ ಬರಿತೀರಾ ಅಂತ ಕೇಳಿದರೆ, ನನಗೇನು ಜಂಜಾಟ ಇಲ್ಲಪ್ಪ, ನಾನು 37 ವರ್ಷದ ಅವಧಿಯಲ್ಲಿ ಏನು ಮಾಡ್ತಾಯಿದ್ದೆ ಈಗಲೂ ಅದನ್ನು ಮಾಡ್ತಾಯಿದ್ದೆ, ಬಟ್ ಪ್ರಿಪ್ರೇಷನ್ ಮಾಡ್ತಾಯಿಲ್ಲ. ಅದೇ ಫ್ಯಾಮಿಲಿ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಕೆಲಸ. ಇವರು ಒಂದು ಕೆಲಸದಲ್ಲಿ ಕೂಡ ಇದ್ದಾರೆ, ಬಟ್ ಏನು ಅಲ್ಲಿ ಅಷ್ಟು ತೃಪ್ತಿ ಕಾಣದೆ ಇವರಿಗೆ ಆಡಳಿತ ವರ್ಗದಲ್ಲಿ ಕೆಲಸ ಮಾಡಬೇಕನ್ನೋ ಹುಮ್ಮಸ್ಸು ಇನ್ನೂ ಇವ್ರನ್ನ ಕಾಡ್ತಾ ಇದೆ. ನೋಡಿ, ಇವರು ಬಿಟ್ಟಿದ್ದರೂ ಕೂಡ ಈ KPSC ಕಡೆಯಿಂದ ಬಂದಿರತಕ್ಕಂಥ ಈ ನೋಟಿಫಿಕೇಷನ್ ಇವ್ರನ್ನ ಬಿಡುತ್ತಿಲ್ಲ. ಇದನ್ನು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆ ಕಡೆಯಿಂದ ಆ ಸೆಳೆತನೋ ಅಥವಾ ಇವರಿಗೆ ಇದನ್ನು ಬಿಟ್ಟಿರೋಕ್ಕಾಗದೆ ಇರೋವಂಥ ಒಂದು ಮನಸ್ಥಿತಿನೋ ಗೊತ್ತಿಲ್ಲ. ಆ ಕಡೆಯಿಂದ ಸೆಳೀತಾ ಇದೆ. ಏನೋ KPSC UPSC ಅಂದರೆ ಏನೋ ಒಂದು ಹುಚ್ಚುತನ.
ನಾವು ಹುಚ್ಚುತನ ಅಂತೀವಿ, ಬಟ್ ಅವರು ಅದನ್ನು ಸ್ಪಿರಿಟಾಗಿ ತೊಗೊಂಡಿದ್ದಾರೆ. ಇಲ್ಲ ಅಪ್ಲೈ ಮಾಡೋಣ, ಬರೆಯೋಣ, ಆಗುತ್ತೋ ಇಲ್ಲೋ ಬಿಡುತ್ತೋ ಅದು ನೆಕ್ಸ್ಟು ನಾವು ಬರಿತೀವಿ, ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡ್ತೀವಿ, ಒಳ್ಳೆ ರೀತಿಯಲ್ಲಿ ಏನು ಬೇಕು ಅದಕ್ಕೆ ಮೆಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀವಿ, ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನೀನು ಅಪ್ಲೈ ಮಾಡು ಅಂತ. ಇವರ ಒಂದು ಮನೋಸ್ಥೈರ್ಯನ ನಾವು ಮೆಚ್ಚಬೇಕಾಗುತ್ತೆ. ನೋಡಿ, ಈ ಎಲ್ಲ ಜಂಜಾಟಗಳಿದ್ದರೂ ಕೂಡ ಈಗ 41 ಆಗಿದೆ ಅವರಿಗೆ. ಅವ್ರಿಗೆ ಏನಾದ್ರು ಸರ್ವಿಸ್ ಸಿಕ್ಕರೂ ಕೂಡ ಅವರ ಟ್ರೈನಿಂಗು ಇನ್ನೊಂದು ಮುಗಿದು 43 ವರ್ಷಕ್ಕೆ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಆಬ್ವಿಯಸ್ ಆಗಿ 43ರಿಂದ 60 ವರ್ಷ, 17 ವರ್ಷದ ಸರ್ವಿಸಲ್ಲಿ 17 ವರ್ಷ ಸರ್ವಿಸ್ ಮಾಡಿದರೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮಾಡಬೇಕು. ನಾನು ಸಾಕು, ನಾರ್ಮಲ್ ಸರ್ವಿಸ್ಗಳು ಮಾಡೋದು ಬೇಡ, ನಾನು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಳನ್ನ ಮಾಡಬೇಕು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಂದ ನಿವೃತ್ತಿ ಹೊಂದಬೇಕು ಅಷ್ಟೇ. ನನ್ನ ಗುರಿ ಧ್ಯೇಯ ಇಷ್ಟೇ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಂದ ನಾನು ನಿವೃತ್ತಿ ಹೊಂದಬೇಕನ್ನೋದು ಅವರ ಗುರಿ ಮತ್ತು ಧ್ಯೇಯ ಆಗಿದೆ. ನೋಡಿ, ಇವರು 42 ಇಳಿ ವಯಸ್ಸಲ್ಲೂ ಕೂಡ ಅವರು ಕಂಡಿರ್ತಕ್ಕಂಥ ಕನಸಿಗಾಗಿ ಹೊಡೆದಾಡ್ತಾ ಇದ್ದಾರೆ. ಈಗಿನ ಯುವ ಪೀಳಿಗೆ ಏನಿದೆಯಲ್ಲ, ಸ್ವಲ್ಪ ಎಲ್ಲೋ ಎಡವಟ್ಟು ಮಾಡ್ಕೋತಾ ಇದ್ದಾರೆ. 2-3 ಅಟೆಂಪ್ಟ್ ಕೊಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ, ಯಾವುದೋ ಕೆಲಸ ಸಿಕ್ತು ಏನೋ ಆಯಿತು ಅಂತ ಮಾಡ್ತಾ ಹೋಗ್ತಾರೆ. ಬಟ್ ಅದು ಒಂದು ರೀತಿಯಲ್ಲಿ ನೋಡಿದರೆ ಓಕೆ, ಸೀರಿಯಸ್ ಆಗಿ 2-3 ಅಟೆಂಪ್ಟ್ ಕೊಟ್ಟುವಪ್ಪ ಸಾಕು. ಇದೇನಿದೆಯಲ್ಲ UPSC ಆಗಲಿ KPSC ಆಗಲಿ ಇದಕ್ಕೆ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ಪ್ಲ್ಯಾನ್ ಬಿ ಆಪ್ಷನ್ಸ್ಗಳನ್ನ ಇಟ್ಕೊಂಡಿರ್ತೀವಿ, ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಗುಂಪಾದರೆ ಓಕೆ, ನಾನು ಅಟೆಂಪ್ಟ್ಸ್ಗಳು ಕೊಡ್ತೀನಿ ಇದೆ ಅಂತ ಕೊಡೋದು ಕೊಡ್ತಾ ಹೋದರೆ ಹಿಂದ್ಗಡೆ ನಮ್ಮನ್ನು ನೋಡ್ತಾ ಇರೋರು, ನಮಗೋಸ್ಕರ ಕಾಯ್ತಾ ಇರೋರು, ಏನಪ್ಪ ಇವನು ಮಾಡ್ದ 2-3 ವರ್ಷ ಮಾಡ್ದ ಮುಗೀತು, ಈಗೂ ಇನ್ನೂ ಎಳ್ಕೊಂಡು ಹೋಗ್ತಾನಲ್ಲ ಅನ್ಕೊತಾರೆ. ನೋಡಿ, ಆಯ್ಕೆ ನಿಮ್ಮಲ್ಲಿದೆ. ಬಟ್ ಒಂದು ಕಡೆಯಿಂದ ನೋಡಿದರೆ 41 ವರ್ಷ ಆದರೂ ಕೂಡ ಹುಮ್ಮಸ್ಸಲ್ಲಿ ನಾನು ಮಾಡ್ತೀನಿ ಅನ್ನೋದೊಂದು, ಇನ್ನೂ ಕೆಲವರು ವಯಸ್ಸಿದೆ, ನಾವು ಮಾಡೋಕ್ಕಾಗಲ್ಲಪ್ಪ ಸಾಕು, ಈ ಹೇಗಿದೆಯಲ್ಲ ಹಾಗೆ ಹೇಗೋ ಬರುತ್ತೋ ಹಾಗೆ ನಡ್ಸ್ಕೊಂಡು ಹೋಗ್ತೀವಿ ಜೀವನ ಅನ್ನೋರು ಒಂದು ಕೆಟಗರಿ ಇದ್ದಾರೆ. ನೋಡಿ, ಈ ಥರ ವ್ಯಕ್ತಿಗಳು ನಿಮ್ಮಲ್ಲೂ ಇದ್ದಾರೆ, ನಿಮ್ಮ ಸುತ್ತಮುತ್ತನೂ ಇದ್ದಾರೆ, ನೀವು ಕೂಡ ಆಗಿರ್ತೀರ. ಒಂದು ಸರಿ ರೀಕಾಲ್ ಮಾಡ್ಕೊಳ್ಳಿ. ನಾವು ನಮ್ಮ ಡಿಗ್ರಿಗಳನ್ನೆಲ್ಲ ಮುಗಿಸ್ಕೊಂಡು ಹೋದಾಗ ಈ ರೇಸಲ್ಲಿ ಇದ್ದವರೇ, UPSC KPSC ಅನ್ನೋ ರೇಸ್ಗಳಲ್ಲಿ ಇದ್ಬಿಟ್ಟು ಹೊರಗೆ ಬಂದಿರೋರೆ. ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನೋಡಿ, ನಿಮಗೆ KE ಕಡೆಯಿಂದ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗಳನ್ನ ಕಾಲ್ಫರ್ ಮಾಡಿದ್ದಾರೆ. ನೆಕ್ಸ್ಟು ಹೈಸ್ಕೂಲ್ ಟೀಚರ್ಸ್ಗಳಿಗೋಸ್ಕರ ಕಾಲ್ಫರ್ ಆಗ್ತಾಯಿದೆ. ಈಗ KPSC ಕಡೆಯಿಂದ KS ಕೂಡ ಕಾಲ್ಫರ್ ಆಗಿದೆ. 5 ವರ್ಷದ ಸಡಿಲಿಕೆ ಈ ವರ್ಷದಲ್ಲಿ ಅಪ್ ಟು ಅಂದರೆ 31/12/2026 ಮಾಡ್ತಕ್ಕಂಥ ಎಲ್ಲ ರಿಕ್ರೂಟ್ಮೆಂಟ್ಗಳಿಗೆ 5 ವರ್ಷದ ಸಡಿಲಿಕೆಗಳಿದೆ. ಯಾವುದೇ ಮ್ಯಾಕ್ಸಿಮಮ್ ಇಯರ್ಸ್ಗಳು ಇರುತ್ತಲ್ವ, ಯಾವುದೇ ಒಂದು ರಿಕ್ರೂಟ್ಮೆಂಟಿಗೆ 40 ವರ್ಷ ಮ್ಯಾಕ್ಸಿಮಮ್ ಇತ್ತು ಅಂದರೆ 45 ವರ್ಷ, 35 ಇತ್ತು ಅಂದರೆ 40 ವರ್ಷ, ಹೀಗೆ 5 ವರ್ಷಗಳ ಸಡಿಲಿಕೆ ಕೊಟ್ಟಿದೆ. ಒನ್ ಟೈಮ್ ಚಾನ್ಸ್ ಅಂದ್ಕೊಂಡು ಈ ವರ್ಷ ಮಾಡ್ತಕ್ಕಂಥ ನೀವು ಎಲಿಜಿಬಲ್ ಇರ್ತಕ್ಕಂಥ ಪೋಸ್ಟ್ಗಳಿಗೆ ನಿಮ್ಮ 100%ನ ಕೊಡಿ. ನೀವು ಅಂದ್ಕೊಳ್ತಕ್ಕಂಥ ಪೋಸ್ಟನ್ನು ಡೆಫಿನೆಟಾಗಿ ಕ್ಲಿಯರ್ ಮಾಡ್ಬೋದು. ನೋಡಿ, ಈಗ ನನ್ನ ಹತ್ರ ಸೋರ್ಸಸ್ಗಳಿಲ್ಲ, ನಾನು ಕೋಚಿಂಗ್ ತಗೋತಾರ ಇನ್ನೊಂದು ತಗೊಂತಿಲ್ಲ ಅನ್ನೋದೇನಿಲ್ಲ. ChatGPT ನಾನು ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ಎಕ್ಸಾಮಿಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಆ ಎಕ್ಸಾಮ್ನ ನೀವು ಸಿಲೆಬಸ್ ಕಾಪಿನ ತಗೊಂಡು ಬರೀ ChatGPTಗೆ ಅಪ್ಲೋಡ್ ಮಾಡಿದರೆ ಸಾಕು. ಅದು ನಿಮಗೆ ಬೇಕಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಗಳನ್ನ ನೀಟಾಗಿ ರೆಡಿ ಮಾಡಿಕೊಡುತ್ತೆ. ಸೋರ್ಸಸ್ಗಳಿಗೆ ಏನೂ ಕಡಿಮೆ ಇಲ್ಲ. AI ಯುಗದಲ್ಲಿ ನಾವಿದ್ದೀವಿ. ಸುಮಾರು ಗೌರ್ಮೆಂಟ್ ಜಾಬ್ಸ್ಗಳು ಕಾಲ್ಫರ್ ಆಗ್ತಾ ಇದೆ. ನಿಮ್ಮ 100%ನ ಕೊಡಿ. ನೀವು ಅಂದ್ಕೊಂಡಿರ್ತಕ್ಕಂಥ ನಿಮ್ಮ ಕನಸಿನ ಜಾಬ್ಗೆ ನೀವು ಲ್ಯಾಂಡ್ ಆಗ್ಬೋದು. ಯಾವುದೇ ಡೌಟ್ ಇಲ್ಲದೇ ನೀವು ನಿಮ್ಮನ್ನು ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡಿ. ಬಟ್ ಅಸಡ್ಡೆ ಬೇಡ, ನೆಕ್ಸ್ಟ್ ಇಯರ್ ಇನ್ನೊಂದ್ಸರಿ ನೋಡ್ಕೊಳ್ಳೋಣ, ಇನ್ನೊಂದು ಸರ್ಕಾರ ಬಂದ ಮೇಲೆ ಇನ್ನೊಂದು ಸಡಿಲಿಕೆಗಳನ್ನ ಕೊಡ್ಬೋದು, ಇನ್ನೂ ಜಾಸ್ತಿ ಪೋಸ್ಟ್ಗಳನ್ನ ಕಾಲ್ಫರ್ ಮಾಡ್ಬೋದು ಅಂದ್ಕೊಂಡಿದ್ರೆ ತಪ್ಪು. ಈ ವರ್ಷ ಆಗ್ತಕ್ಕಂಥ ರಿಕ್ರೂಟ್ಮೆಂಟ್ಗಳು ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಚಾನ್ಸ್ ಸಿಕ್ಕಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ 42 ವರ್ಷದ ವ್ಯಕ್ತಿ ಒಂದು ಎಕ್ಸಾಂಪಲ್, ಒಂದು ನೆಪ ಅಷ್ಟೇ. ಆ ನೆಪದಲ್ಲಿ ನಾನು ನಿಮಗೆ ಈ ಇನ್ಫಾರ್ಮೇಷನ್ನ ಕೊಡಬೇಕಂತ ಅಂದ್ಕೊಂಡಿದ್ದೆ. ಅದೇ ಟೈಮಿಗೆ ಇವತ್ತು ನನಗೆ ಅವ್ರು ಕಾಲ್ ಮಾಡಿರ್ತಾರೆ. ಹೌದಲ್ವ, ಇವ್ರು ಕಾಲ್ ಮಾಡಿದ್ದಾರೆ, ಇದನ್ನು ನಾನು ಏನಕ್ಕೆ ಎನ್ಕ್ಯಾಶ್ ಮಾಡ್ಕೋಬಾರ್ದು ಅಂತ ಆ ವ್ಯಕ್ತಿನ ಮುಂದೆ ಇಟ್ಕೊಂಡು ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕನಸಿನ ಜಾಬ್ಗಳಿಗಾಗಿ ಎಲ್ಲದೂ ಕಾಲ್ಫರ್ ಆಗ್ತಾಯಿದೆ. ಅಪ್ಲೈ ಮಾಡಿಬಿಟ್ಟು ಒಳ್ಳೆ ಪ್ರಿಪ್ರೇಷನ್ ಮಾಡಿಬಿಟ್ಟು ಎಕ್ಸಾಮ್ ಬರೀರಿ, ಎಲ್ಲ ಒಳ್ಳೆಯದಾಗುತ್ತೆ. ಆ ಥರ ವ್ಯಕ್ತಿ ನಿಮಗೆ ಯಾರಾದರೂ ಸಿಕ್ಕು, ನಿಮ್ಮಲ್ಲೂ ಕೂಡ ಆ ಥರ ವ್ಯಕ್ತಿ ಒಬ್ಬ ಇದ್ದ ಅಂದರೆ ಈ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಾನು ಯಾವುದೇ ಬೇರೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಮಾಡಿದ್ದಿಲ್ಲ. ಆ ವ್ಯಕ್ತಿ ನನಗೆ ಇವತ್ತು ಫೋನ್ ಮಾಡ್ಕೊಂಡು ಕೇಳ್ತಾನೆ, ಯಾಕೆ ನೀನು ಅಪ್ಲೈ ಮಾಡಬಾರ್ದು, ನೀನು ಏಜ್ ಇದೆಯಲ್ಲ, ನೀನು ಏನಕ್ಕೆ ಅಪ್ಲೈ ಮಾಡ್ತಾಯಿಲ್ಲ, ಬೇರೆದು ಏನೇನೋ ಮಾಡ್ಕೊಂಡಿದೆ, ಇದನ್ನು ಅಪ್ಲೈ ಮಾಡ್ಬೋದಲ್ಲ ಅಂತ ಕೇಳಿದರು. ಅದಕ್ಕಾಗಿ ಸಣ್ಣದ ಒಂದು ವೀಡಿಯೋ ಮಾಡಬೇಕನ್ನಿಸೋದು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.